3 ದಿವಸದ ಈ ರಾಯರ ಆರಾಧನೆ ಏನಿದೆ, ಪ್ರಾರಂಭದ 2 ದಿನಗಳು ಕೂಡ ಹೊರಡಬೇಕು ಅಂತ ಕಾದು ಕುಳಿತಿದ್ದೆ. ಆದರೆ ಕಾರಣಾಂತರಗಳಿಂದ ನಾನು ಹೊರಟಿರಲಿಲ್ಲ. ಆದರೆ ಇವತ್ತು 3ನೇ ದಿನದ ಈ ಒಂದು ಆರಾಧನಾ ಸಮಯದಲ್ಲಿ ನನಗೆ ಗುರು ರಾಯರು ದರ್ಶನ ಕೊಡ್ತಾ ಇರ್ತಕ್ಕಂಥದ್ದು ಇದು ನನ್ನ ಪೂರ್ವಜನ್ಮದ ಸುಕೃತ ಅಂತಾನೆ ಹೇಳ್ಬೋದು. ಗುರು ರಾಯರನ್ನ ನೆನೀತಾ ಇದ್ರೆ ಹಾಗೇ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಯಾಕೆ ಅಂತಂದ್ರೆ ಎಂಥದ್ದೇ ಸಮಸ್ಯೆಯನ್ನು ಹೊತ್ತು ಬಂದ್ರೂ ಕೂಡ ತಾಯಿಯ ಸ್ಥಾನದಲ್ಲಿ ಕೂತು ಗುರು ರಾಯರನ್ನು ಪ್ರತಿಯೊಬ್ಬರನ್ನು ಕೂಡ ಬಾಚಿ ತಬ್ಬಿಕೊಂಡು ಅವರನ್ನು ಭಾವನಾತ್ಮಕವಾಗಿ ಸ್ಪಂದಿಸ್ತಕ್ಕಂಥ ಏಕೈಕ ಮನೋಭಾವ ಅಂತಂದ್ರೆ ಅದು ಗುರು ರಾಘವೇಂದ್ರ ಸ್ವಾಮಿಗಳು. ಹಾಗಾಗಿ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಪಡಿತಾ ಇರ್ತಕ್ಕಂಥ ಇವತ್ತಿನ ನನ್ನ ಈ ಕ್ಷಣವೇ ನನ್ನ ಪೂರ್ವಜನ್ಮದ ಸುಕೃತ ಅಂತಾನೆ ಹೇಳ್ಬೋದು. ಒಳ್ಳೆದಾಗ್ಲಿ, ಶುಭವಾಗ್ಲಿ. ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆಯನ್ನು ಮಾಡ್ತಾ ಇರ್ತಕ್ಕಂಥ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಒಳ್ಳೆದಾಗ್ಲಿ, ಗುರು ರಾಯರ ಅನುಗ್ರಹ ಸದಾಕಾಲ ತಮ್ಮೆಲ್ಲರಿಗೂ ಕೂಡ ಸಿಗ್ಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಮತ್ತೊಮ್ಮೆ ಮಗದೊಮ್ಮೆ ತಿಳಿಸ್ತಾ ಇದ್ದೇನೆ. ಒಮ್ಮೆ ಹೊನ್ನವ ಮಂತ್ರಾಲಯದ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಪಡೆದುಕೊಳ್ಳಿ. ಇಲ್ಲಿ ನಿಮ್ಮದು ಏನೇ ಸಂಕಷ್ಟ ಇರಲಿ, 21 ವಾರದ ಆ ಒಂದು ಪೂರ್ಣ ಫಲದ ಸಂಕಲ್ಪದ ಸೇವೆಯನ್ನು ಸಲ್ಲಿಸಿದ್ದೆ ಆದ್ರೆ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಕಾರ್ಯಸಿದ್ಧಿ ಆಗುತ್ತೆ. ಇಲ್ಲಿ ಈ 3 ದಿನ ಏನಿದೆ ರಾಯರ ಆರಾಧನೆ, ರಾಯರು ವಿಶೇಷವಾಗಿ ಈ 3 ದಿನ ಅವರ ಭಕ್ತರನ್ನ ಕಣ್ತೆರೆದು ನೋಡ್ತಾರೆ. ಹೌದು, ಖಂಡಿತ ಹೌದು. ಅದ್ರ ಬಗ್ಗೆ ತಿಳಿಸೋದು ಇಲ್ಲ, ಹಾಗೆ ನೋಡೋದಾದ್ರೆ ರಾಯರು ಈ 3 ದಿನ ಮಾತ್ರ ಅಲ್ಲ, ವರ್ಷದ 365 ದಿನನೂ ಕೂಡ ಭಕ್ತರಿಗೋಸ್ಕರ ಸದಾಕಾಲ ಅವರ ಜೀವನವನ್ನೇ ಮುಡಿಪಾಗಿಟ್ಟಿರ್ತಕ್ಕಂಥವ್ರು ಗುರು ರಾಯರು. ನೀವು ಯಾವಾಗ ಬಂದರೂ ಕೂಡ ಗುರು ರಾಯರು ಕಂಡುಬಿಟ್ಟು ನೋಡ್ತಾನೆ ಇರ್ತಾರೆ. ಆದ್ರೆ ನಮಗದು ಅನುಭವಕ್ಕೆ ಬರೋದಿಲ್ಲ. ಆದ್ರೆ ಈ ಒಂದು 3 ದಿವಸದ ಆರಾಧನಾ ಸಮಯ ಏನಿದೆ, ಆಗ ನಾವು ಪ್ರತ್ಯಕ್ಷವಾಗಿ ರಾಯರನ್ನ ಅನುಭವಿಸಬಹುದು. ಗುರು ರಾಯರು ಇಲ್ಲಿ ಕೂತಿದ್ದಾರೇನೋ, ನಮ್ಮನ್ನ ಬಾಚಿ ತಬ್ಕೊಳ್ತಾ ಇದ್ದಾರೇನೋ, ನಮ್ಮನ್ನ ಕರಿತಾ ಇದ್ದಾರೇನೋ, ಅಕ್ಕರೆಯಿಂದ ಕರಿತಾ ಇದ್ದಾರೇನೋ ಎಂಬತಕ್ಕಂಥ ಒಂದು ಭಾವನೆ ನಮಗಾಗುತ್ತೆ. ಹಾಗಾಗಿ ನಾನು ಒಂದು ಕ್ಷಣ ಈ ಒಂದು ಹೊನ್ನವರ ಮಂತ್ರಾಲಯದ ಒಂದು ಮಠಕ್ಕೆ ಪಾದಾರ್ಪಣೆಯನ್ನು ಮಾಡಿದ ತಕ್ಷಣ, ಈ ಜಾಗಕ್ಕೆ ಬಂದಿದ ತಕ್ಷಣ ನನಗೆ ಆ ಒಂದು ಫೀಲ್ ಆಯ್ತು, ನನಗೆ ಒಂದು ಅನುಭವ ಆಯ್ತು, ಒಂದು ಸಂತೋಷ ಆಯ್ತು. ಇಲ್ಲ, ಇಲ್ಲಿರ್ತಕ್ಕಂಥ ಒಂದು ವೈಬ್ರೇಷನ್ಸ್ ಇದೆ ಗೊತ್ತಾ, ನಿಜಕ್ಕೂ ಬಹಳ ಚೆನ್ನಾಗಿದೆ. ಗುರು ರಾಯರು ಪ್ರತಿಯೊಬ್ಬರನ್ನು ಕೂಡ ಬಹಳ ಪ್ರೀತಿಯಿಂದ ತಬ್ಕೊಳ್ಬೇಕು ಎಂಬತಕ್ಕಂಥ ಒಂದು ಆಸೆ ಇದೆ. ರಾಯರನ್ನು ನೋಡಿದ್ರೆ ಅಷ್ಟೇ ಸಂತೋಷ ಆಗುತ್ತೆ, ಸಮಾಧಾನ ಆಗುತ್ತೆ. ನಾನು ಹೇಳೋದಿಷ್ಟೇ, ನಮ್ಮ ಈ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಾವೆಲ್ಲರೂ ಕೂಡ ನಾನು ಹೇಳೋದು ತಾವು ಕೇಳೋದು ಅದು ಬೇರೆ, ಅದು ಬರೀ ನೋಡ್ತಕ್ಕಂಥದ್ದು ಕೇಳ್ತಕ್ಕಂಥದ್ದಾಗತ್ತೆ. ಆದರೆ ಅನುಭವ ಬೇಕಲ್ವಾ, ಅದಕ್ಕೋಸ್ಕರ ತಾವಿಲ್ಲಿ ಬಂದು ಒಮ್ಮೆ ರಾಯರನ್ನ ತಾವು ತಾಯಿ ಸ್ವರೂಪದಲ್ಲಿ ರಾಯರನ್ನ ನೆನೆದು ಪ್ರಾರ್ಥನೆಯನ್ನು ಮಾಡಿದ್ದೆ ಆದ್ರೆ ಖಂಡಿತ ನಿಮ್ಗೆ ಅದರ ಅನುಭವ ಆಗತ್ತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಆ ಗೋಮಾತೆ ಹೇಗೆ ನಾವು ಹುಟ್ಟಿನಿಂದ ಸಾವಿನವರೆಗೂ ಎಲ್ಲಾ ಕಡೆನೂ ಕೂಡ ಹರಸಿ ಹಾರೈಸ್ತಾ ಇರ್ತಾಳೋ, ಆ ಕಾಮಧೇನು ರೂಪದಲ್ಲಿ ಕೂಡ ರಾಯರು ನಾವು ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಲ್ಲೂ ಕೂಡ ತಪ್ಪು ಒಪ್ಪು ಸರಿ ಎಲ್ಲವನ್ನೂ ಕೂಡ ಅನುಸರಿಸಿ ನಮಗೊಂದು ಅನುಗ್ರಹವನ್ನ ಕರುಣಿಸಿ ಧರ್ಮದ ಮಾರ್ಗದಲ್ಲಿ ಸತ್ಯದ ಮಾರ್ಗದಲ್ಲಿ ಕೊಂಡೊಯ್ಯಲಿಕ್ಕೆ ಗುರು ರಾಯರ ಅನುಗ್ರಹ ಬಹಳ ದೊಡ್ಡ ಮಟ್ಟದಲ್ಲಿ ಅವಶ್ಯಕತೆ ಇದೆ. ಅದಕ್ಕೆ ಗುರು ರಾಯರು ನಮ್ಮನ್ನೆಲ್ಲರನ್ನೂ ಕೂಡ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸ ಇರುತ್ತೆ. ಹಾಗಾಗಿ ಒಮ್ಮೆ ಬನ್ನಿ, ಗುರು ರಾಯರ ದರ್ಶನವನ್ನು ಪಡ್ಕೊಳ್ಳಿ. ಒಳ್ಳೆದಾಗ್ಲಿ, ಶುಭವಾಗಲಿ. ಹೌದು, ಗುರು ರಾಯರ ಒಂದು ಕಣ್ಣು ಬಿಟ್ಟಿರ್ತಕ್ಕಂಥ ದಿನ ಅಂತ ತಾವು ಹೇಳಿದ್ರಿ. ಅದಕ್ಕಿಂತ ಮುಂಚೆನೂ ಕೂಡ ಇವರೊಂದು ಪ್ರಶ್ನೆಯನ್ನ ಕೇಳಿದ್ರು. ಗುರು ರಾಯರನ್ನ ನಿಜವಾಗ್ಲೂ ಅವರು ಪ್ರತಿ ಕ್ಷಣವೂ ಕೂಡ ನಮ್ಮನ್ನ ಕಣ್ತೆರೆದು ನೋಡ್ತಾನೆ ಇರ್ತಾರೆ. ಆದ್ರೆ ಅದರ ಅನುಭವ ಯಾವಾಗ ಆಗುತ್ತೆ ಅಂತಂದ್ರೆ, ಮನುಷ್ಯ ಏನ್ ಮಾಡ್ಬಿಡ್ತಾನೆ, ದೇವರ ಮುಂದೆ ಬಂದಿದ ತಕ್ಷಣ ಎಲ್ಲರೂ ಏನ್ ಮಾಡ್ತೀರಿ, ಭಕ್ತಿಯಿಂದ ಕಣ್ಣು ಮುಗ್ಕೊಂಡು ಕೈಮನ್ನ ಮುಟ್ಕೊಂಡ್ಬಿಡ್ತೀರಿ. ಅದು ಮಾಡಬಾರ್ದು. ಭಗವಂತನನ್ನ ನೋಡ್ಲಿಕ್ಕೆ ನಾವು ಅಷ್ಟೆಲ್ಲಾ ಕಷ್ಟಪಟ್ಟು ಬಂದ್ಬಿಟ್ಟು ಭಗವಂತನ ಮುಂದೆ ಕಣ್ಣು ಮುಚ್ಕೊಂಡು ಕೈ ಹಿಂಗೆ ಕಟ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಏನ್ ಬಂತ ಲಾಭ? ಗುರು ರಾಯರಲ್ಲಿ ಕೂತಿದ್ದಾರೆ, ಅವ್ರನ್ನ ನೋಡಕ್ ನಾವು ಅಷ್ಟು ದೂರದಿಂದ ಬಂದಿದ್ದೇವೆ. ಅವರನ್ನ ಭಕ್ತಿ ಪ್ರಧಾನವಾಗಿ ಕಣ್ತೆಗೆದು ನೋಡಿದಾಗ ಭಗವಂತ ಕಣ್ತೆಗೆದು ನೋಡ್ತಾ ಇರ್ತಕ್ಕಂಥದ್ದನ್ನ ನಾವು ಹಾಗೇ ಗಮನಿಸಬಹುದು ಬೃಂದಾವನದಲ್ಲಿ. ಹಾಗಾಗಿ ಎಷ್ಟೋ ಜನ ತಪ್ಪಿನ ಕೆಲಸವನ್ನ ಮಾಡ್ತೀರಿ. ಸಮಸ್ಯೆಗಳು ಸಾಕಷ್ಟಿರಲಿ, ಜೀವನದ ಜಂಜಾಟಗಳು ಸಾಕಷ್ಟು ಇರಲಿ, ಒಂದು ಪರಿಹಾರಕ್ಕಾಗಿ ನಾವು ಬಂದಿದ್ದೇವೆ ಅಂತಂದ್ರೆ ನಮ್ಮ ಗಮನ ಶ್ರದ್ಧೆ ಸಂಪೂರ್ಣವಾಗಿ ಬೃಂದಾವನದ ಮೇಲೆ ರಾಯರನ್ನ ದರ್ಶನವನ್ನ ಮಾಡ್ತಾ ಇದ್ರೆ ಆ ರಾಯರು ನಮ್ಮನ್ನ ಕಣ್ತೆರೆದು ನೋಡೋದನ್ನ ನಾವು ಗಮನಿಸಬಹುದು. ಒಳ್ಳೆದಾಗ್ಲಿ, ಶುಭವಾಗಲಿ.